ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಕಷ್ಟಪಟ್ಟು ದುಡಿದು ಭವಿಷ್ಯದ ವಿಶ್ರಾಂತ ಜೀವನಕ್ಕಾಗಿ ಹಣ ಉಳಿಕೆ ಮಾಡಬೇಕು ಅನ್ಕೊಂಡಿದ್ದಂತಹ ಭಾರತೀಯ ಕೋಟ್ಯಾಂತರ ಉದ್ಯೋಗಿಗಳಿಗೆ ಸಂಬಂಧಿಸಿದಂತೆ ಈಗ ಒಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ತಮ್ಮ ಇಪಿಎಫ್ ಖಾತೆಯಲ್ಲಿ ಹಣ ಜಮಾ ಮಾಡಿ ನಂತರ ಅದನ್ನ ಕ್ಲೈಮ್ ಮಾಡದೆ ಹಾಗೆ ಬಿಟ್ಟಿರುವಂತಹ ಭಾರತೀಯ ಉದ್ಯೋಗಿಗಳ ಸಾವಿರಾರು ಕೋಟಿ ರೂಪಾಯಿ ಹಣ ಈಗ ನಿಷ್ಕ್ರಿಯ ಖಾತೆಗಳಲ್ಲಿ ಸಿಲುಕಿಕೊಂಡಿದೆ. ಉದ್ಯೋಗ ಬದಲಾವಣೆ ಅಥವಾ ಮಾಹಿತಿಯ ಕೊರತೆಯಿಂದಾಗಿ ದೇಶದ ಮಧ್ಯಮ ವರ್ಗದ ದುಡಿಯುವ ಜನ ತಮಗೇ ತಿಳಿಯದಂತೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಇಪಿಎಫ್ಒ ಸಂಸ್ಥೆಯಲ್ಲೇ ಹಾಗೆ ಬಿಟ್ಟು ಬಂದಿದ್ದಾರೆ. ತಮ್ಮದೇ ಸ್ವಂತ ದುಡ್ಡನ್ನ ಮರಳಿ ಪಡೆಯೋದಕ್ಕೆ ಜನ ಪರದಾಡ್ತಾ ಇರುವಂತದ್ದು ತೀವ್ರ ಆತಂಕ ಮೂಡಿಸಿದೆ. ಈ ಬಗ್ಗೆ ಆರ್ಟಿಐ ಮೂಲಕ ಹೊರಬಿದ್ದಿರುವಂತಹ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೇಂದ್ರ ಸರ್ಕಾರವು ಇತ್ತೀಚೆಗಷ್ಟೇ ಹಳೆಯ ಇಪಿಎಫ್ ನಿಯಮಗಳನ್ನು ಬದಲಾವಣೆ ಮಾಡಿ ಸಂಪೂರ್ಣ ಡಿಜಿಟಲ್ ರೂಪದ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಸ್ಕೀಮ್ 2026 ಜಾರಿಗೆ ತಂದಿದೆ. ಆದರೆ ದೇಶದಾದ್ಯಂತ ಇರುವಂತಹ ಸುಮಾರು 31 ಲಕ್ಷ ಇನಾಪರೇಟಿವ್ ಇಪಿಎಫ್ ಖಾತೆಗಳಲ್ಲಿ ಯಾವುದೇ ರೀತಿ ಕ್ಲೈಮ್ ಇಲ್ಲದೆ ಬರೋಬ್ಬರಿ 9,330 ಕೋಟಿಗೂ ಅಧಿಕ ರೂಪಾಯಿ ಹಣ ಧೂಳಿಡಿತ ಬಿದ್ದಿದೆ. ಕಷ್ಟಪಟ್ಟು ಹಗಲಿರುಳು ದುಡಿದು ಇಪಿಎಫ್ ಖಾತೆಗೆ ಜಮಾ ಆದಂಥ ಹಣವನ್ನ ತಾವು ಮರಳಿ ಪಡೆಯೋದಕ್ಕೆ ಆಗದೇ ಇರುವಂಥದ್ದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ಹಣದ ಮೌಲ್ಯವನ್ನ ನೋಡಿದ್ರೆ ನಮಗೆ ಇದರ ಅಸಲಿ ತೂಕ ಏನು ಅನ್ನುವಂಥದ್ದು ಸುಲಭವಾಗಿ ಅರ್ಥ ಆಗುತ್ತೆ. ಈ 9,330 ಕೋಟಿ ರೂಪಾಯಿ ಹಣ ಎಷ್ಟು ದೊಡ್ಡ ಮೊತ್ತ ಅಂದ್ರೆ ಪ್ರಸ್ತುತ ಹಣದುಬ್ಬರವನ್ನ ಲೆಕ್ಕ ಹಾಕಿದ್ರೂ ಕೂಡ ದೇಶದಲ್ಲಿ ಬರೋಬ್ಬರಿ 3 ಹೊಸ ಐಐಟಿ ಸಂಸ್ಥೆಗಳೇನಿದೆ, ಈ ಸಂಸ್ಥೆಯನ್ನ ಈ ಇಪಿಎಫ್ ಉಳಿತಾಯದ ಹಣ ಏನಿದೆ ಇದರಲ್ಲಿ ಸುಲಭವಾಗಿ ನಿರ್ಮಾಣ ಮಾಡಬಹುದಾಗಿದೆ. ಅಷ್ಟು ಹಣ ಅಲ್ಲದೆ ಕೇಂದ್ರ ಸರ್ಕಾರದ ದೇಶದ ವಿಮಾನಯಾನ ಸಂಪರ್ಕಕ್ಕಾಗಿ ತಂದಂತಹ ಉಡಾನ್ ಯೋಜನೆ ಏನಿದೆ, ಕಳೆದ 10 ವರ್ಷಗಳಲ್ಲಿ ಖರ್ಚು ಮಾಡಿದಂತಹ ಮೊತ್ತ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆ ಇದೆಯಲ್ಲ, ಆರೋಗ್ಯ ಯೋಜನೆಗೆ ಪ್ರಸ್ತುತ ಬಜೆಟ್ನಲ್ಲಿ ಇಟ್ಟಿರುವಂತಹ ಒಟ್ಟು ಮೊತ್ತಕ್ಕೆ ಈ ಕ್ಲೈಮ್ ಆಗದೆ ಇರುವಂತಹ ಹಣ ಬಹುತೇಕ ಸರಿಸಮ ಆಗ್ತಾ ಇದೆ. ಅಂದ್ರೆ ಅಷ್ಟು ದೊಡ್ಡ ಮೊತ್ತದ ಹಣ ದುಡಿಯುವ ವರ್ಗದ ಅದೆಷ್ಟೋ ಕೋಟಿ ರೂಪಾಯಿ ಹಣ ಹಕ್ಕುದಾರರೇ ಇಲ್ಲದೆ ಹಾಗೆ ಕೊಳಿತಾ ಇದೆ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಖಾತೆಗಳಲ್ಲಿ ನಿಷ್ಕ್ರಿಯವಾಗಿ ಉಳಿಯೋದಕ್ಕೆ ಕಾರಣವಾದ್ರೂ ಏನು ಅಂತ ನೋಡೋದಾದ್ರೆ, ಉದ್ಯೋಗಿಗಳು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ನಂತರ ಮತ್ತೊಂದು ಕಂಪನಿಗೆ ಕೆಲಸಕ್ಕೆ ಜಾಯಿನ್ ಆಗ್ತಾರೆ. ಕೆಲಸ ಬದಲಾವಣೆ ಆದಾಗ ತಮ್ಮ ಹಳೆಯ PF ಖಾತೆ ಏನಿತ್ತು ಆ ಹೊಸ ಖಾತೆಗೆ ಲಿಂಕ್ ಮಾಡಿರೋದಿಲ್ಲ. ಅದನ್ನು ಹಾಗೆ ಬಿಟ್ಟಿರುವಂಥದ್ದೇ ಇಷ್ಟು ದೊಡ್ಡ ಮೊತ್ತ ಇಲ್ಲಿ ನಿಷ್ಕ್ರಿಯ ಆಗಲಿಕ್ಕೆ ಕಾರಣ ಆಗಿದೆ. ಅದರ ಜೊತೆಗೆ UAN ಸಂಖ್ಯೆ ಏನಿದೆ ಆ ಬರುವ ಮುನ್ನ ಇದಂತಹ ಹಳೆಯ ಖಾತೆಗಳ ಟ್ರ್ಯಾಕ್ ಸಿಗದೇ ಇರುವಂಥದ್ದು ಮತ್ತು ಖಾತೆದಾರರ ಮರಣ ಹೊಂದಿದಂತಹ ಸಂದರ್ಭದಲ್ಲಿ ನಂತರ ಅವರ ನಾಮಿನಿಗಳೇನಿರ್ತಾರೆ, ಅವರ ಕುಟುಂಬದ ಸದಸ್ಯರ ಹೆಸರನ್ನ ಏನು ಹಾಕಿರ್ತಾರೆ, ಈ ಹಣದ ಬಗ್ಗೆ ಆ ನಾಮಿನಿಗಳಿಗೆ ಯಾವುದೇ ರೀತಿ ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರುವಂಥದ್ದು. ನನ್ನ ಗಂಡ ಅಥವಾ ನನ್ನ ಮಗ ಈ ರೀತಿ ಕೆಲಸ ಮಾಡ್ತಾ ಇದ್ರು, ಅವರ ಒಂದು PF ಹಣ ಭವಿಷ್ಯಕ್ಕಾಗಿ ಈ ರೀತಿ ಉಳಿತಾಯ ಆಗಿದೆ, ಈ ಒಂದು ಖಾತೆಯಲ್ಲಿದೆ, ಅದನ್ನು ನಾವು ತಗೊಳ್ಬಹುದು ಅನ್ನುವಂಥ ಮಾಹಿತಿಯ ಕುಟುಂಬಸ್ಥರಿಗೆ ಇಲ್ಲದೆ ಇರುವಂಥದ್ದು ಎಷ್ಟೋ ಖಾತೆಗಳು ನಿಷ್ಕ್ರಿಯ ಆಗಿ ಬಿದ್ದಿದೆ. ಈ ಸಮಸ್ಯೆಯನ್ನ ದುಪ್ಪಟ್ಟು ಮಾಡಿದೆ. ಇನ್ನು ಇಪಿಎಫ್ಒ ಆ ಸಂಸ್ಥೆ ಹೇಳುವ ಪ್ರಕಾರ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ನಿಷ್ಕ್ರಿಯ ಖಾತೆಗಳ ಸಂಖ್ಯೆ 92,000 ಮತ್ತು ಹಣದಲ್ಲಿ 851 ಕೋಟಿ ರೂಪಾಯಿಯಷ್ಟು ಸ್ವಲ್ಪ ಇಳಿಕೆ ಕಂಡಿದೆ. ಆದರೂ ಕೂಡ ಇನ್ನು 31 ಲಕ್ಷ ಖಾತೆಗಳು ನಿಷ್ಕ್ರಿಯ ಆಗೇ ಉಳಿದಿದೆ. ವಿಷಾದದ ಸಂಗತಿ ಅಂದ್ರೆ RTI ಮೂಲಕ ಈ ನಿಷ್ಕ್ರಿಯ ಖಾತೆಗಳಲ್ಲಿ ಆಧಾರ್ ಲಿಂಕ್ ಆಗಿರುವಂತಹ ಖಾತೆಗಳೆಷ್ಟು ಮತ್ತು ಆಟೋ ಸೆಟಲ್ಮೆಂಟ್ ಸ್ಥಿತಿ ಏನು ಅನ್ನೋದರ ಪ್ರಮುಖ ವಿವರಗಳನ್ನು ಕೇಳಿದಾಗ ಇಪಿಎಫ್ಒ ಆ ಮಾಹಿತಿಯನ್ನು ನೀಡೋದಕ್ಕೆ ನಿರಾಕರಿಸ್ತಾ ಇದೆ. RTI ಕಾಯ್ದೆಯ ಸೆಕ್ಷನ್ 8(1) ಈ ಅಡಿಯಲ್ಲಿ ಇದು ವಿಶ್ವಾಸಾರ್ಹ ಸಂಬಂಧದ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿ ಇಪಿಎಫ್ಒ ಯಾವುದೇ ರೀತಿ ವಿವರಗಳನ್ನು ನೀಡ್ತಾ ಇಲ್ಲ, ಮುಚ್ಚಿಡ್ತಾ ಇದೆ. ಅಷ್ಟೇ ಅಲ್ಲದೆ 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಬ್ಯಾಲೆನ್ಸ್ ಏನಿತ್ತು ಈ PF ಹಣ ಇರುವಂತಹ ನಿಷ್ಕ್ರಿಯ ಖಾತೆಗಳು ಎಷ್ಟಿದೆ ಅನ್ನುವಂತಹ ಡೇಟಾ ಕೂಡ ತಮ್ಮ ಬಳಿ ಲಭ್ಯ ಇಲ್ಲ ಅಂತ ಇಪಿಎಫ್ಒ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದೆ. ಇನ್ನು ಭಾರತದಲ್ಲಿರುವಂತಹ ಹೆತ್ತವರು ಅಥವಾ ಹಿರಿಯರು ತಮ್ಮ ಮಕ್ಕಳು ಅಥವಾ ಕುಟುಂಬಸ್ಥರು ಸಂಪಾದಿಸಿದಂತಹ ಹಣ ಸುರಕ್ಷಿತವಾಗಿದೆ ಅಂತ ಅನ್ಕೊಂಡಿದ್ದಾರೆ. ಆದರೆ ಅಲ್ಲಿ ವ್ಯವಸ್ಥೆಯ ಅಸಲಿ ಪರಿಸ್ಥಿತಿ ಮಾತ್ರ ತುಂಬಾನೇ ಬೇಸರ ತರಿಸೋ ರೀತಿ ಇದೆ. ಒಟ್ಟಾರೆ PF ಖಾತೆಗಳಲ್ಲಿ
1300 ಕೋಟಿಯಷ್ಟು ಅಧಿಕ ಹಣ ಸಾರ್ವಕಾಲಿಕವಾಗಿ ಕ್ಲೈಮ್ ಆಗದೆ ಉಳಿದಿರುವಂಥದ್ದು ಕೇವಲ ಬ್ಯಾಂಕಿಂಗ್ ಲೋಕಕ್ಕೆ ಮಾತ್ರ ಅಲ್ಲ, ಕಷ್ಟಪಟ್ಟು ದುಡಿದು ಭವಿಷ್ಯದ ಕನಸು ಕಂಡಿದಂತಹ ಸಾಮಾನ್ಯ ಉದ್ಯೋಗಿಗಳ ಹಣೆ ಬರಹಕ್ಕೆ ಹೊಡೆತ ನೀಡಿದೆ. ಹೊಸದಾಗಿ ಬಂದಿರುವಂತಹ EPF ಸ್ಕೀಮ್ 2026ರ ಡಿಜಿಟಲ್ ನಿಯಮಗಳಾದರೂ ಈ ನಿಷ್ಕ್ರಿಯ ಹಣವನ್ನ ಅದರ ಅಸಲಿ ಮಾಲೀಕರಿಗೆ ತಲುಪಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.